ತುದಿಯ ಆಫೀಸ್ ಬಂದು ಮಲ್ಲಜಲ್ಲಿ ಸಿಕ್ತು ನಮಗೆ. ಬಟ್ಟು ಏನು ಅಂತ ಹೇಳಿದ್ರೆ ನಮ್ಮದು ಗಾಡಿ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಅವ್ರು ತಗೊಂಡೋಗಿದ್ರು. ಅದನ್ನು ಹುಡುಕಿ ತರೋದ್ರೊಳಗೆ ಸಾಕಬೇಕಾಗೋಯ್ತು. ಹೆಚ್ಚು ಕಡಿಮೆ 1 ವಾರ ಹುಡುಕಿದ್ವಿ ನಾವು. ಸುಮಾರು ಲೊಕೇಶನ್ನೆಲ್ಲ ಹೋಗಿ ಹುಡುಕಿ ಆಮೇಲೆ ಮಲ್ಲಜಲ್ಲಿ ₹500 ಪೆನಾಲ್ಟಿ ಆಯಿತು. ಬಟ್ ಗಾಡಿ ಹುಡುಕಿಸಿ ತಗ್ಸೋದಕ್ಕೆ ಎಲ್ಲಿದೆ ಅಂತ ಹೇಳೋದಕ್ಕೆ. ಆಮೇಲೆ ಅಲ್ಲಿಂದ ಹೋಗಿ ಪೆನಾಲ್ಟಿ ಕಟ್ಟಿ ಆನಂತರ ಹೋಗಿ ಸುಲೈ ಹೇಳಿದ್ರು, ನೀವು ಸುಲೈಗೆ ಹೋಗಬೇಕು, ಸುಲೈಲಿ ಗಾಡಿ ಸಿಗುತ್ತೆ ಅಂತೇಳಿ. ಸುಲೈಗೆ ಹೋದರೆ ಒಂದು ಲೊಕೇಶನ್ನಿಗೆ ಹೋದೆ, ಒಂದು ಯಾರ್ಡಲ್ಲಿ ಗಾಡಿ ಸಿಗಲಿಲ್ಲ. ಮತ್ತು ಇನ್ನೊಂದು ಲೊಕೇಶನ್ನಿಗೆ ಹೋಗಿ ಅಂತ ಹೇಳಿದ್ರು. ಈ ಯಾರ್ಡಲ್ಲಿ ದುಡ್ಡು ಕಟ್ಟಬೇಕು, ಆ ಯಾರ್ಡಿಗೆ ರೆಸಿಪ್ಟ್ ಕೊಡ್ತಾರೆ ಆಯಿತಾ. ಇನ್ನೊಂದು ಯಾರ್ಡಿಂದ ಅಲ್ಲಿ ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟನ್ನ ತಗೊಂಡು ನಾವು ಹೊರಟಿವಿ. ಅಲ್ಲಿಂದವ ಹೊರಟಾದ ನಂತರ ಅಲ್ಲಿ ನೋಡಿದರೆ ಹೆಚ್ಚು ಕಡಿಮೆ ಒಂದು 5,000ರಷ್ಟು ಗಾಡಿಗಳಿದೆ ಆಯಿತಾ. ಯಾವ ಗಾಡಿಗಳು ಎಲ್ಲಿದೆ ಅಂತ ಹುಡುಕೋಕ್ಕಾಗಲ್ಲ. ಅವ್ರ ಹತ್ರ ಕೇಳಿ ಹುಡುಕಿ ಅಲ್ಲಿ ನಂಬರ್ ತೆಗೆದು ಮತ್ತು ಯಾವ ಡೇಟು ದಿನಾಂಕ ಎಲ್ಲ ಮೆನ್ಷನ್ ಆಗಿರುತ್ತೆ. ಹಾಗಾಗಿ ಡೇಟ್ ವೈಸ್ ಗಾಡಿ ಹಾಕಿರ್ತಾರೆ ಆಯಿತಾ, ಈ ಕಡೆ ಆ ಕಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಹೋಗಿ ಹುಡುಕುವಾಗ ಗಾಡಿ ಸಿಕ್ತು ನಮಗೆ. ಬಟ್ಟು ರೆಡಿ ಮಾಡಿಸೋ ಹಂತದಲ್ಲಿ ಇರಲಿಲ್ಲ. ಪೆನಾಲ್ಟಿ ಕಟ್ಟಾಗಿದೆ, ಅವರು ವಾಪಸ್ಸು ರೀಪೇಮೆಂಟ್ ಆಗಲ್ಲ. ಹಾಗಾಗಿ ನಾವು